ಇಲ್ಲ ಐತವ್ರಿ ಹಾಕ್ತೇನೆ ನಾ ಹಾಕ್ತೇನೆ. ಹೇಳಿ ಸರ್, ಯಾವ ಕಾರಣಕ್ಕೆ ಇವತ್ತೊಂದು ಪ್ರೆಸ್ ಮೀಟ್ ಮಾಡಿದ್ರಿ? ಏನು ಸರ್, ಇಂದಿನ ದಿನ ನಾವು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ವಿಚಾರ ಏನಂತಂದ್ರೆ, ನಮ್ಮ ಕರ್ನಾಟಕದ ಉತ್ತರ ಕರ್ನಾಟಕದ ಹೆಬ್ಬಾಗಿಲಾಗಿರ್ತಕ್ಕಂಥ ಹಾವೇರಿಗೆ ಸಚಿವ ಸ್ಥಾನವನ್ನು ಕೊಡಲೇಬೇಕಂತಕ್ಕಂಥ ಹಕ್ಕು ಒತ್ತಾಯ ಮಾಡಲಿಕ್ಕೆ ಇವತ್ತಿನ ದಿನ ಕೊಡಿ. ಇಲ್ಲ, ಈಗ ಸಚಿವರಾಗಬೇಕಾಗಂಥ ಒತ್ತಾಯಗಳನ್ನು ಒಪ್ಕೊಳ್ಳುವಂಥದ್ದೇ. ಎಲ್ಲರಲ್ಲೂ ಗೊಂದಲ ನಡೆದಿದೆ. ಸಮುದಾಯವಾರು ಯಾಕೆ ಒತ್ತಾಯ ಮಾಡ್ತೀರಿ ಅಂತ? ಸರ್, ಹೌದು, ಸಮುದಾಯವಾರ ನಮಗೆ ಅದು ಹಕ್ಕಿದೆ ಸರ್ ಮಾಡಲಿಕ್ಕೆ. ಯಾಕಂತಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಕುರುಬ ಸಮಾಜ ದೊಡ್ಡ ಸಮಾಜ ಆಗಿರ್ತದೆ. ಮತ್ತು ನಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಬೇಕಲ್ಲ ಸರ್. ಈಗ ಏನಂತಂದ್ರೆ ಹೊರಗಿನವ್ರನ್ನ ಸಚಿವರನ್ನ ಮಾಡಿ ಹಾಕ್ತೀರಿ, ನಾವು ಅವ್ರನ್ನ ಎಲ್ಲಿ ಹುಡುಕೊಂಡು ಹೋಗೋಕ್ಕಾಗ್ತದೆ ಸರ್? ನಮ್ಮ ಸಮಸ್ಯೆ ಬಂದಾಗ ನಮ್ಮ ಸ್ಥಳೀಯವಾಗಿ ಅದು ನಮ್ಮರಿದ್ದು ನಾವು ಕೇಳಲಿಕ್ಕೆ ಅವಕಾಶ ಇರ್ತದೆ. ಶಿವಣ್ಣವರೊಬ್ಬರು ಜನಪ್ರಿಯ ನಾಯಕರು, ಈ ಭಾಗದ ಹಿಂದುಳಿದ ವರ್ಗ ನಾಯಕರು. ಎಲ್ಲೋ ಒಂದು ಕಡೆ ಕಾಂಗ್ರೆಸ್ನಲ್ಲಿ ಹಿಂದುಳಿದ ವರ್ಗ ನಾಯಕರನ್ನು ಈಗಾಗಲೇ ಸಿದ್ದರಾಮಯ್ಯವರು ಗೌರವಯುತವಾಗಿ ಒಂದು ಕಡೆ ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಹಿಂದುಳಿದ ವರ್ಗದ ನಾಯಕರು ಇನ್ನೇನಾದ್ರು ಇದ್ದರೆ ಅದು ಶಿವಣ್ಣವರು ಮುಂಚೂಣಿ ನಾಯಕರು. ಎಲ್ಲೋ ಅವರೂ ಸಹಿತ ಎಲ್ಲ ಹಿಂದುಳಿದ ವರ್ಗ ನಾಯಕ, ಹಿಂದುಳಿದ ವರ್ಗನ ಕಾಂಗ್ರೆಸ್ ಎಲ್ಲೋ ಕಡೆಗಣಿಸ್ತಾ ಇದೆಯಾ ಹಾಗೆ ಅಂತ? ಹೌದು ಸರ್, ಅದು ಸತ್ಯನೇ ಇದೆ. ಯಾಕಂತಂದ್ರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿಯೇ, ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ ಸರ್, ನಮ್ಮ ಸುತ್ತಮುತ್ತಿರ್ತಕ್ಕಂಥ ಜಿಲ್ಲೆ ಒಳಗನ ಬಸವರಾಜ ಶಿವಣ್ಣವರು ಹಿಂದುಳಿದ ವರ್ಗಗಳಲ್ಲಿ ಏಕಾಂಗಿಯಾಗಿ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ. ಹೌದು ಸರ್ ಅವರು. ಯಾಕಂತಂದ್ರೆ ಬರೀ ಕುರುಬ ಸಮಾಜಕ್ಕೆ ಅಷ್ಟ ಮೀಸಲು ಅಂತ ನಾವು ಹೇಳಲಿಕ್ಕೆ ಬಯಸೋದಿಲ್ಲ. ಅವರು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ. ಆದರೆ ನಮ್ಮ ಸಮಾಜದ ಒಬ್ಬ ವ್ಯಕ್ತಿಗೆ ನೋವಾಕತೆ, ಅವ್ರಿಗೆ ಸಚಿವ ಸ್ಥಾನ ಸಿಗಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಆದರೆ ಬಸವರಾಜ ಶಿವಣ್ಣವರಿಗೆ ನಮ್ಮ ಸಮಾಜದರ ಹೋರಾಟ ಮಾಡಲಿ, ನಮ್ಮ ಸಮಾಜದವ್ರು ಕೇಳಿ ಅಂತಕ್ಕಂಥ ಅಭಿಪ್ರಾಯಕ್ಕೆ ಅವ್ರು ಯಾವತ್ತೂ ಸ್ಪಂದನೆ ಮಾಡೋದಿಲ್ಲ. ಅವರು ಈಗ ನಾವು ಮಾಡಿರ್ತಕ್ಕಂಥದ್ದು ವಿರೋಧ ಮಾಡ್ತಾರೆ ಸರ್ ಬಸವರಾಜ ಶಿವಣ್ಣವ್ರು, ಅದು ನಮಗೆ ಸತ್ಯ. ಆದರೆ ಬೈದ್ರು ಬೈಲಿ, ಆದರೆ ನಮಗೆ ಸಿಗಬೇಕಂತಕ್ಕಂಥ ವಿಚಾರಕವಾಗಿ ನಾವು ವೈಯಕ್ತಿಕವಾಗಿ ನಾವೆಲ್ಲರೂ ಹಿರಿಯರು ಸೇರ್ಕೊಂಡು ಇವತ್ತು ಸೇರಿದ್ದೇವೆ ಹೊರತು ಬಸವರಾಜ ಶಿವಣ್ಣವ್ರಿಗೆ ಈ ವಿಷಯ ಗೊತ್ತಿಲ್ಲ ಸರ್. ತಮ್ಮ ಹೆಸರು? ನಾಗರಾಜ್ ಆನ್ವೇರಿ ಅಂತ ಹೇಳಿ ಸರ್. ನಾನು ಕರ್ನಾಟಕ ಪ್ರದೇಶ ಕುರುಬ ಸಂಘದ ಜಿಲ್ಲಾಧ್ಯಕ್ಷ ಸರ್. ಥ್ಯಾಂಕ್ ಯು ಸರ್. ಕೂಡ ನಾವು ಬ್ಯಾಡಗಿ ತಾಲೂಕಿನಲ್ಲಿ ಸ್ಟ್ರೈಕನ್ನು ಮಾಡಿದ್ದೀವಿ. ಆದರೆ ಮತ್ತು ಎಲ್ಲ ಬೇಡಿಕೆಗಳನ್ನು ಮಾಡಿದ್ದೀವಿ. ಆದರೆ ಬಸವರಾಜ ಶಿವಣ್ಣ ಸಾಹೇಬರು ಯಾವುದೇ ಕಾರಣಕ್ಕೂ ಯಾವುದೇ ಒಂದು ನಿರ್ಧಾರವನ್ನು ತಗೊಳ್ಬೇಡಿ, ವರಿಷ್ಠರು ಏನು ನಿರ್ಣಯ ತಗೋತಾರೆ ಅದನ್ನ ಬದ್ಧವೇನೆ ಅಂತಂದ್ರೆ ನಮ್ಮ ಕಾರ್ಯಕರ್ತರನ್ನ ತಡೆ ಹಿಡಿದಿದ್ದಾರೆ ಸರ್. ಅದ್ರ ಜೊತೆಗೆ ಬರೀ ನಮ್ಮ ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ ಸರ್, ಗದಗ ಜಿಲ್ಲಾ, ಲಕ್ಷ್ಮೇಶ್ವರದಲ್ಲಿ ಆಯ್ತು, ಧಾರವಾಡದಲ್ಲಿ ಆಯ್ತು ಕೂಡ ಬಸವರಾಜ ಶಿವಣ್ಣವ್ರ ಬಗ್ಗೆ ಅವರು ಕೂಡ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ ಸರ್. ನಮ್ಮ ಉತ್ತರ ಭಾಗದಲ್ಲಿ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಅವ್ರಿಗೆ ಒಳ್ಳೆ ಹೆಸರಿದೆ. ಅವರೆಲ್ಲರೂ ಕೂಡ ಪತ್ರಿಕಾಗೋಷ್ಠಿ ಮಾಡಿ ಬಸವರಾಜ ಶಿವಣ್ಣವ್ರಿಗೆ ಕೊಡ್ಲೇಬೇಕಂತಂದ್ರೆ ಬರೀ ನಮ್ಮ ತಾಲೂಕು ಜಿಲ್ಲೆ ಅಲ್ಲ, ಬೇರೆ ಜಿಲ್ಲೆಯಲ್ಲೂ ಕೂಡ ಕೂಗಿದೆ. ಈ ಒಂದು ಪತ್ರಿಕಾಗೋಷ್ಠಿ ಮತ್ತು ಮಾಧ್ಯಮ ವರದಿಯ ಸಲುವಾಗಿ ಕೂಡಿರ್ತಕ್ಕಂಥ ನಾನು ಕರ್ನಾಟಕ ಪ್ರದೇಶ ಕುರುಬರ ಸಂಘ ಜಿಲ್ಲಾ ಅಧ್ಯಕ್ಷನಾದ ನಾನು ನಾಗರಾಜ್ ಶಿವಪ್ಪ ಆನ್ವೇರಿ, ಹಾಗೆ ಆತ್ಮೀಯ ಸೋದರರಾಗಿರ್ತಕ್ಕಂಥ ಜಿಲ್ಲಾ ಸಮಾಜದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಅಶೋಕಣ್ಣ ಎಸ್ ಬಂಕಾರ್ ಅವರೇ, ತಾಲೂಕಾ ಅಧ್ಯಕ್ಷರಾಗಿರ್ತಕ್ಕಂಥ ವಿರೂಪಾಕ್ಷಣ್ಣ ಹುಲ್ಲೂರವರೇ, ನಮ್ಮ ಜಿಲ್ಲಾ ಕಾಂಗ್ರೆಸ್ ಆಗಿರ್ತಕ್ಕಂಥ ಹನುಮಂತಗೌಡ ಗಾಜಿರವರವರೇ, ಅದೇ ರೀತಿ ಸೋದರರು ನಿವೃತ್ತಿ ನೌಕರಾಗಿರ್ತಕ್ಕಂಥ ಮುಕಮ್ಮ ಸರ್ ಅವರೇ, ಪರಮೇಶಣ್ಣ ಅವರೇ, ನಿಂಗಣ್ಣವರೇ, ವರ್ಷನಗೌಡರವರೇ, ನಿಂಗನಗೌಡರವರೇ, ಪ್ರಕಾಶಣ್ಣವರೇ, ಹಾಗೂ ಇಂದಿನ ಕರೆಗೆ ಬಂದಿರತಕ್ಕಂಥ ಎಲ್ಲ ನಮ್ಮ ಮಲ್ತೇಶಣ್ಣ ಶಿಡಿನಾಳವರೇ, ಹಾಗೂ ಇನ್ನುಳಿದ ಎಲ್ಲ ನನ್ನ ಆತ್ಮೀಯರೇ, ಇಂದಿನ ದಿನ ಈ ಒಂದು ಪ್ರೆಸ್ ಮೀಟಿನ ಉದ್ದೇಶ ಏನಂತಂದ್ರೆ, ಮತ್ತೆ ಸಚಿವ ಸ್ಥಾನಗಳಿವೆ. ಕರ್ನಾಟಕ ರಾಜ್ಯದಲ್ಲಿ ನಾವು 2 ಅಥವಾ 3ನೇ ಸ್ಥಾನದೊಳಗೆ ನಮ್ಮ ಸಮಾಜ ಐತಿ. ಡಿವೈಡೆಡ್ ಬೈ ಪರ್ಸೆಂಟೇಜ್ ಮಾಡ್ಕೊಂಡ ನಮ್ಗೆ ಸುಮಾರು 5 ಮಂದಿಯಿಂದ 6 ಮಂದಿ ಮಿನಿಸ್ಟರ್ ಕೊಡ್ತಕ್ಕಂಥ ಅವಕಾಶ ಇದೆ ಸರ್. ಯಾಕಂತಂದ್ರೆ ನಾವು ಬೆರಳೆಣಿಕೆ ಸಮಾಜ ಇಲ್ಲ. ಅವ್ರು ಪರ್ಸೆಂಟೇಜ್ ವಾರು ತಗೊಂಡ್ಬಂದ ನಮ್ಗೆ 5 ಮಂದಿ ಅಥವಾ 6 ಮಂದಿ ಸಚಿವರು ಕೊಡ್ಬೇಕಾಗ್ತದೆ. ಬೇಡ, ಎಲ್ಲರಿಗೂ ಸರಿಸಮವಾಗಿ ಕೊಡ್ಬೇಕನ್ನಂತ ವಿಚಾರ ಬಂದಾಗ ನಮ್ಗೆ ಅಟ್ಲೀಸ್ಟ್ 4 ಮಂದಿಗೆ ಕೊಡಲಿಲ್ಲ. ಯಾಕೆ ಆಗ್ತಾ ಇಲ್ಲ ಅಂತ? ಯಾಕೆ ಸಮುದಾಯ ಕಡೆಗಣಿಸ್ತಾ ಇದ್ದಾರೋ ಅಥವಾ ಹೇಗೆ ಅಂತ? ಸರ್, ಏನಿಲ್ಲ, ಅದ ಅವ್ರಿಗೆ ಏನಾಗಿತ್ತು ಅಂದ್ರೆ ಸರ್, ನಾವ್ಯಾರು ಅಂದ್ರೆ ಹೆಚ್ಚಾಗಿ
ತೋರಿಸ್ಕೊಳಂಗಿಲ್ಲ, ಬರಂಗಿಲ್ಲ, ಅವ್ರೇನು ಏನು ಹೇಳಿದ್ರು ಸುಳ್ಳು ಅಕ್ಕಾರ ಅಂತಕ್ಕಂಥ ಭಾವನೆ ಅವ್ರ ತಲೆಯೊಳಗಿದೆ ಸರ್. ವಯಸ್ಸಾಗೈತಿ, ಆರಾಮಿಲ್ಲ ಅಂತಕ್ಕಂಥದನ್ನ ಮುಂದಿಟ್ಟುಕೊಂಡು ಯಾವುದೇ ಒಬ್ಬ ಶಾಸಕರು ಕೂಡ ಅದನ್ನು ಮಾತಾಡಿಲ್ಲ ಅನ್ನತಕ್ಕಂಥ ವಾಡಿಕೆಗಳು ಬಂದಿವೆ. ಮಾತಾಡಿಲ್ಲ ಅಂತಕ್ಕಂಥ ಹೇಳ್ತಿದ್ದಾರೆ. ಅದನ್ನ ನಾವು ಕೂಡ ಕೇಳಿಲ್ಲ, ಅರ್ಥಕೊಂಡಿಲ್ಲ. ಅದನ್ನು ಮಾತಾಡಿರೋರು ಮತ್ತೆ ಕೇಳಿಸ್ಕೊಂಡ್ರೆ ಮತ್ತೆ ಗೊತ್ತಿರಬಹುದು. ಆದರೆ ಹೂವಾಪುಗಳಿಗೆ ನಾವು ಕಿವಿ ಕೊಡೋದಿಲ್ಲ. ಅವ್ರು ಕೇಳಿ, ಅವ್ರಿಗೆ ನಾವು ಕೇಳಕ್ ಬೇಡ ಅನ್ನೋದಿಲ್ಲ. ಉಳಿದ ಶಾಸಕರಿಗೂ ಕೂಡ ಅವ್ರಿಗೆ ಹಕ್ಕಿದೆ. ಸ್ವತಃ ಶಾಸಕರೇ ಶಿವಣ್ಣ ಅವರೇ ಹೇಳಿದ್ದು ಅವರ ಹೇಳಿದ್ದಂತ. ಈಗ ನೀವು ಶಿವಣ್ಣ ಅವರನ್ನ ಹೇಳಿದ್ದನ್ನ ಬೆಂಬಲಿಸ್ತೀರೋ ಅವ್ರು ಯಾರು ನಾ ಹೇಳಿಲ್ಲ ಅನ್ನೋದನ್ನು ಬೆಂಬಲಿಸ್ತೀವಿ ಸರ್? ಒಂದ್ ಹೇಳ್ತೇನೆ, ನಾನು ಹೇಳ್ಯಾರ ಅಂತಲೂ ಹೇಳ್ತಾ ಇಲ್ಲ, ಹೇಳಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಯಾಕಂದ್ರೆ ಅಲ್ಲ ಸರ್, ನಮ್ಮ ಶಾಸಕರು, ನಮ್ಮ ಬಸವರಾಜ ಶಿವಣ್ಣ ಸಾಹೇಬರು ಅದು ಸತ್ಯ ಇದೆ ಅಂದ್ರೆ ಸತ್ಯ, ಸತ್ಯ ಇಲ್ಲ ಅಂದ್ರೆ ಅದು ಸತ್ಯ ಅಲ್ಲ. ಅದು ಅವ್ರಿಗೆ ಒಬ್ಬರಿಗೆ ಮಾತು ಗೊತ್ತಿದೆ. ಇನ್ನೊಂದೇನಂದ್ರೆ ನಮ್ಮ ಬಸವರಾಜ ಶಿವಣ್ಣವ್ರಿಗೆ ಇನ್ನೊಬ್ಬರನ್ನ ಅವಹೇಳನಕೇರಿ ಮಾಡಿ ಮಾತಾಡ್ತಕ್ಕಂಥ ಮನಸ್ಥಿತಿಯನ್ನು ಹೊಂದಿಲ್ಲ. ಅವರು ಮೊನ್ನೆ ಒಂದು ವರ್ಡನ್ನ ಹೇಳಿದ್ರು, ಹೌದು ನಾನು ಅಷ್ಟೊಂದು ಬುದ್ಧಿವಂತ ಅಲ್ಲ, ನಾನು ಅನುಭವಿನೂ ಕಡಿಮೆ ಇರ್ಬೋದು, ಅವ್ರು ಹಳ್ಳಿ ಜನ ಅಂತಕ್ಕಂಥ ಮಾತುಗಳನ್ನು ಕೂಡ ಹೇಳಿದ್ರು. ಆದ್ರೆ ಅದು ಸುಲಭವಾಗಿರ್ತಕ್ಕಂಥ ಮಾತಲ್ಲ. ಅವರ ಅನುಭವದಷ್ಟು ಮಾತಾಡಿದವರಿಗೆ ವಯಸ್ಸಾಗಿಲ್ಲ. ಅರ್ಧಕ್ಕ ಯಾವ ಕಾರಣಕ್ಕೆ ನಮ್ಮ ಸಿದ್ದರಾಮಯ್ಯನ ಇಳಿಸಿರ್ತಾರೆ. ನಮ್ಮ ಸಿದ್ದರಾಮಯ್ಯ ಅವರು ಮಾತಿಗೆ ಕೊಟ್ಟಂತೆ ನಡ್ಕೋಬೇಕನ್ನಂತ ವಿಚಾರದಲ್ಲಿ ಅವರು ಜನವರಿ ಒಳಗನ ತೀರ್ಮಾನ ಮಾಡಿದ್ರು ಬಿಟ್ಕೊಡ್ಬೇಕಂತೇಳಿ. 2 ವರ್ಷದ ನಂತರ ನಾ ಬಿಟ್ಕೊಡ್ತಾನೆ ಅಂತಕ್ಕಂಥ ವಾಡಿಕೆಗಳನ್ನು ಕೂಡ ಅವ್ರು ಆಡಿದ್ರು. ಆದ್ರೆ ಕೆಲವೊಂದು ಕಾರ್ಯಗಳನ್ನ ಕೈಗೊಳ್ಳಬೇಕಂತಕ್ಕಂಥ ವಿಚಾರ ಬಗ್ಗೆ ಸ್ವಲ್ಪ ಮುಂದೆ ಬಂದು ತಾವೇ ಸ್ವತಃ ರಾಜೀನಾಮೆ ಕೊಟ್ಟಿರ್ತಾರೆ, ಯಾರು ಇಳಿಸಿಲ್ಲ. ಕುರುಬ ಸಮಾಜದ ಪ್ರತಿನಿಧಿಯಾಗಿದ್ದು ನಮ್ಮಲ್ಲಿ ಅರಿಕೆ ಮಾಡಿಕೊಳ್ಳೋದೇನೆಂದರೆ, ಈ ಒಂದು ಪತ್ರಿಕಾ ಭವನದಲ್ಲಿ ಈವರೆಗೆ ನಮ್ಮ ಜಿಲ್ಲೆಯ ಕುರುಬ ಸಮಾಜದ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳ ಒಂದು ಒಕ್ಕೂರಲಿನ ಅಭಿಪ್ರಾಯವನ್ನು ತಮ್ಮಲ್ಲಿ ನಾನು ಅರಿಕೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಮ ಕುರುಬ ಸಮಾಜ ರಾಜ್ಯದಲ್ಲಿ 2 ಅಥವಾ 3ನೇ ಸ್ಥಾನದಲ್ಲಿ ಜನಸಂಖ್ಯೆಯಲ್ಲಿದೆ. ಇವತ್ತು ರಾಜ್ಯ ಸರ್ಕಾರ ಹೊಸದಾಗಿ ಇವತ್ತಿನ ದಿನ ಎಲ್ಲ ಮಂತ್ರಿಗಳನ್ನು ಹೊಸದಾಗಿ ಇವತ್ತು ನೇಮಕ ಮಾಡಿಕೊಳ್ತಾ ಇದ್ದಾರೆ. ಅದು ಏನು ಇವತ್ತು ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು CM ಸ್ಥಾನವನ್ನು ಬಿಟ್ಟುಕೊಟ್ಟಾಗಿದ್ದ ಹೊಸ ಮಂತ್ರಿಮಂಡಲ ರಚನೆ ಆಗಿದೆ. ಆ ರಚನೆಯಾದಂಥ ಮಂತ್ರಿಮಂಡಲದಲ್ಲಿ ಇವತ್ತು ನಮ್ಮ ಸಮಾಜ ನಮ್ಮ ಹಕ್ಕನ್ನು ನಾವು ಪ್ರತಿಪಾದಿಸ್ತಾ ಇದ್ದೀವಿ. ನಾವು ಯಾವುದೇ ಥರದ ಒಂದು ಕರುಣೆಯನ್ನು ಕೇಳ್ತಾ ಇಲ್ಲ ಅಥವಾ ಭಿಕ್ಷೆಯನ್ನು ಕೇಳ್ತಾ ಇಲ್ಲ. ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಹಕ್ಕನ್ನು ನಮಗೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ. ಇವತ್ತು ಹಲವಾರು ಸಮಾಜದವರು ಜನಸಂಖ್ಯೆಗೆ ಮೀರಿ ಇವತ್ತು ಮಂತ್ರಿ ಪದವಿಯನ್ನು ಪಡೆದಿಲ್ಲ. ಆ ಒಂದು ಅಸಮತೋಲನವನ್ನು ಸರಿದೂಗಿಸ್ಕೊಡಿ, ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮಗೆ ನಮ್ಮ ಪಾಲನ್ನು ಕೊಡಿ ಅನ್ನೋದು ನಮ್ಮ ಮೊದಲೇ ಉದ್ದೇಶ. ಎರಡನೇದು, ಇವತ್ತು ಹಾವೇರಿ ಇಡೀ ರಾಜ್ಯದ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಎಲ್ಲರೂ ಕರೀತಾರೆ. ಕರೆದಾಗ ಇಲ್ಲಿ ಏನಾಗ್ತಾ ಇದೆ, ಇವತ್ತು ಉತ್ತರ ಕರ್ನಾಟಕಕ್ಕೆ ಬಹಳಷ್ಟು ಕರೆದು ಅನ್ಯಾಯ ಆಗ್ತದೆ. ಜನಸಂಖ್ಯೆಗೆ ಅನುಗುಣವಾಗಿ ಯಾವುದು ನಮಗೆ ಒಂದು ಪಾಲನ್ನು ಇವತ್ತು ಸರ್ಕಾರದಿಂದ ನಮ್ಗೆ ಸಿಗ್ತಾ ಇದೆ. ಇವತ್ತು ನಮ್ಮ ಸಮಾಜದ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಗೆ ಎಷ್ಟು ಸಚಿವ ಸ್ಥಾನಗಳು ಸಿಗಬೇಕಾಗಿತ್ತು ಅಷ್ಟು ಸಿಗ್ತಾ ಇದೆ. ಇವತ್ತು ನಾವು ಇಷ್ಟೇ ಕೊಡಿ ಅಂತ ಗಿರಿಕೊಯ್ದೇನು ಕೇಳ್ತಾ ಇಲ್ಲ. ಆದರೆ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಅತಿ ಸೀನಿಯರ್ ಆದಂಥವರು, ಸುಮಾರು 40 ವರ್ಷಗಳ ರಾಜಕಾರಣ ಮಾಡುವಂಥವರು, ಇವತ್ತು ಕಾಂಗ್ರೆಸ್ಸಿನ ಬೆನ್ನೆಲುಬಾಗಿ ದುಡಿದಂಥವ್ರು, ಇವತ್ತು 6 ಶಾಸಕರನ್ನು ಹೊಂದಂಥ ಹಾವೇರಿ ಜಿಲ್ಲೆ ಇವತ್ತು 6 ಶಾಸಕರು ಆಯ್ಕೆ ಆಗಲಿಕ್ಕೆ ಹೆಚ್ಚಿನ ಒಂದು ಪರಿಶ್ರಮವನ್ನು ಹಾಕಿದಂಥವರು ಶ್ರೀಯುತ ಬಸವರಾಜ ಶಿವಣ್ಣ. ಅವರು ಸೀನಿಯರ್ ಇದ್ದಾರೆ. ಅವ್ರಿಗೆ ಈ ಒಂದು ಸಂದರ್ಭದಲ್ಲಿ ಸಚಿವ ಸ್ಥಾನ ಸಿಗಬೇಕನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ, ಈ ಸಮಾಜದ ಅಭಿಪ್ರಾಯ. ಇದನ್ನು ಹೊರತಾಗಿಯೂ ಬೇರೆದನ್ನು ಮಾಡಿದರೆ ಸಿನಿಯಾರಿಟಿ ಬಿಟ್ಟು ಓಲ್ಡ್ ಮಾಡಿಕೊಟ್ಟಂಗಾಗುತ್ತೆ. ಇವತ್ತು ಯಾರೋ ಬೇಕಾದವರು, ನನಗೆ ಬೇಕಾದವರು, ನಿನಗೆ ಬೇಕಾದವರು ಅನ್ನೋ ಮನೋಭಾವನೆ ಬಿಟ್ಟು ಜಿಲ್ಲೆಯ ಒಂದು ಸಿನಿಯಾರಿಟಿಗೆ ಅನುಗುಣವಾಗಿ ಮಂತ್ರಿ ಸಚಿವ ಸ್ಥಾನವನ್ನು ನಮ್ಮ ಬಸವರಾಜ ಶಿವಣ್ಣವ್ರಿಗೆ ಕೊಡಬೇಕು. ಅವರ ಆರೋಗ್ಯ ಚೆನ್ನಾಗಿದೆ. ಅವ್ರು ಇನ್ನೂ ಯಾವುದೇ ಒಂದು ಇಲ್ಲಪ್ಪ ಆರೋಗ್ಯ ಸರಿ ಇಲ್ಲ, ಹಂಗಿಲ್ಲ, ಅವ್ಯಾವ ಊಹಾಪೋಹಗಳಿಗೆ ಕಿವಿ ಕೊಡದೇ ಅವರಿಗೆ ಈ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೆ. ಯಾಕಂದರೆ
ಈವರೆಗೆ ಜಿಲ್ಲೆಯಲ್ಲಿ ಆದಂಥ ಏನು ಒಂದು ಡೆವಲಪ್ಮೆಂಟ್ ವರ್ಕ್ಗಳನ್ನು ನೋಡಿದರೆ ಇನ್ನು ಮುಂದಿನ ಹೆಚ್ಚಿನ ಒಂದು ಡೆವಲಪ್ಮೆಂಟ್ ವರ್ಕ್ಗಳನ್ನು ಮಾಡಿಕೊಳ್ಳಲಿಕ್ಕೆ ಅವರಲ್ಲಿ ಶಕ್ತಿ ಇದೆ. ಆ ಒಂದು ಸವಲತ್ತುಗಳು ನಮ್ಮ ಜಿಲ್ಲೆಗೆ ಸಿಗಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತಿನ ದಿನ ಬಸವರಾಜ ಶಿವಣ್ಣವ್ರಿಗೆ ಸಚಿವ ಸ್ಥಾನ ಸಿಗಬೇಕು ಅನ್ನೋ ನಮ್ಮೆಲ್ಲರ ಅಭಿಪ್ರಾಯ. ಈ ಅಭಿಪ್ರಾಯ ಹೊರತಾಗಿಯೂ ಸಹ ಸರ್ಕಾರ ನಮಗೇನಾದರೂ ಅನ್ಯಾಯ ಮಾಡಿದ್ದೆ ಅಂತಂದರೆ ನಾವು ಒಂದು ಮುಗ್ಧ ಹೋರಾಟಕ್ಕೂ ಸಹ ಈ ಸಮಾಜ ನಿಂತಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ನಾವು ತಿಳಿಸ್ಲಿಕ್ಕೆ ಇಷ್ಟಪಡ್ತೀವಿ. ಅದು ಅಲ್ಲದೆ ಇವತ್ತು ಕಾಂಗ್ರೆಸ್ಗೆ ಇಟ್ಟಂಥ ಭರವಸೆ ಅಥವಾ ಕಾಂಗ್ರೆಸ್ ನಾಯಕರ ಮೇಲೆ ಇಟ್ಟಂಥ ಭರವಸೆ ಖುಷಿ ಆಗಲಾರ್ದು ಅನ್ನೋ ಭಾವನೆಯೂ ಸಹ ನಮಗಿದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳು ಹೆಚ್ಚಿನ ಒಂದು ನಿಗಾವನ್ನು ವಹಿಸಿ ನಮ್ಮ ಸಮಾಜಕ್ಕೆ, ಅದು ಸಹ ನಮ್ಮ ಶಿವಣ್ಣ ಸರ್ಗೆ ಈ ಸಲದ ಮಂತ್ರಿ ಒಂದು ಮಂಡಲದಲ್ಲಿ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ರೆ ನಮಗೆಲ್ಲ ಒಳ್ಳೆಯದಾಗುತ್ತೆ, ಈ ಸಮಾಜಕ್ಕೆ ಒಳ್ಳೆಯದಾಗುತ್ತೆ, ಈ ನಾಡಿಗೆ ಒಳ್ಳೆಯದಾಗುತ್ತೆ ಅನ್ನೋ ಮಾತನ್ನು ತಿಳಿಸಿ ಒಂದೊಂದೆರಡು ಮಾತು ನಮಸ್ಕಾರ. ಇವತ್ತಿನ ದಿನ ನಾವೆಲ್ಲ ಇಲ್ಲಿ ಸೇರಿ ಉದ್ದೇಶಿಷ್ಟೇ ಏನು ಬಸವರಾಜ ಶಿವಣ್ಣವ್ರಿಗೆ ಏನು ಅವಕಾಶಗಳು ಸಿಗಬೇಕಾಗಿತ್ತು ಆ ಅವಕಾಶಗಳನ್ನು ಕಲ್ಪಿಸಿಕೊಡಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾವೆಲ್ಲ ಸೇರಿದ್ವಿ. ಯಾಕಂದರೆ ಬಸವರಾಜ ಶಿವಣ್ಣವರು ಸುಮಾರು 40 ವರ್ಷಗಳ ಕಾಲ ರಾಜಕೀಯದಲ್ಲಿದ್ದು ಹೆಚ್ಚಿನ ಒಂದು ಅನುಭವವನ್ನು ಹೊಂದಿದ್ದಾರೆ. ಅದು ಅಲ್ಲದೆ ಕಾಂಗ್ರೆಸ್ ಪಕ್ಷಕ್ಕೆ ಭಾಳಷ್ಟು ಹೊಂದಿಕೊಂಡು ಕೆಲಸ ಮಾಡಿದಂಥ ವ್ಯಕ್ತಿ ಬಸವರಾಜ ಶಿವಣ್ಣವರು. ಹೀಗಾಗಿ ಅವರ ಒಂದು ಸೀನಿಯಾರಿಟಿಗೆ ಅನುಗುಣವಾಗಿ ಈ ಜಿಲ್ಲೆಯಲ್ಲಿ ಸಚಿವ ಸ್ಥಾನ ಅವರಿಗೆ ಸಿಗಬೇಕಾಗಿದ್ದು, ಅವರಿಗೆ ತಾವು ಈ ಒಂದು ಮಂತ್ರಿಮಂಡಲದಲ್ಲಿ ಅವರಿಗೆ ಸ್ಥಾನ ಸಿಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಒತ್ತಾಸೆ. ಅದು ಅಲ್ಲದೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತ ಹಾವೇರಿಗೆ ನಾವೆಲ್ಲ ಕರೀತಾ ಇದ್ದೀವಿ. ಇಲ್ಲಿ ಅಂದಂಗೆ ಅದಕ್ಕೆ ತಕ್ಕಂಗೆ ನಾವು ಇವತ್ತಿನ ನಡ್ಕೋಬೇಕಾಗಿದೆ. ಉತ್ತರ ಕರ್ನಾಟಕಕ್ಕೆ ಏನು ಒಂದು ಪ್ರಾತಿನಿಧ್ಯ ಸಿಗಬೇಕು, ಆ ಪ್ರಾತಿನಿಧ್ಯವನ್ನು ಸರ್ಕಾರ ಕೊಡಬೇಕು ಅಂತ ನಾವು ಕೇಳ್ತಾರೆ. ಅದು ಅಲ್ಲದೆ ಇವತ್ತು ಸಮಾಜಕ್ಕೆ ಏನು ಸಿಗಬೇಕಾದಂಥ ನ್ಯಾಯ ಇವತ್ತಿನ ದಿನ ಡಿ.ಕೆ. ಶಿವಕುಮಾರ್ ಸರಿಂದ ಅಥವಾ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸಿಗಲಿ ಅನ್ನೋ ನಮ್ಮ ಭಾವ. ಯಾಕಂದರೆ ಇವತ್ತು ಇಡೀ ರಾಜ್ಯದಲ್ಲಿ 2 ಅಥವಾ 3ನೇ ಸ್ಥಾನದ ಜನಸಂಖ್ಯೆಯಲ್ಲಿ ಕುರುಬ ಸಮಾಜ ಇದ್ದು, ಆ ಸಮಾಜಕ್ಕೆ ಆ ಜನಸಂಖ್ಯೆಗೆ ಅನುಗುಣವಾಗಿ ಸಚಿವ ಸ್ಥಾನಗಳು ಸಹ ಸಿಗಲಿ ಅನ್ನೋದು ನಮ್ಮೆಲ್ಲರ ಒತ್ತಾಸೆ. ಹೀಗೆ ಈ ರೀತಿ ಇವತ್ತಿನ ದಿನ ಅವರಿಗೆ ಸಿಗ್ತಕ್ಕಂಥ ಅವಕಾಶ ಸಿಗದೇ ಇದ್ದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟಕ್ಕೂ ಸಹ ನಾವು ಇಳಿಯಬೇಕಾಗುತ್ತೆ. ಸರ್, ತಮ್ಮ ಹೆಸರು? ನನ್ನ ಹೆಸರು ವಿಜಯಕುಮಾರ್ ಮುದ್ಕಣ್ಣವರಂತ. ನಾನು ಹಾವೇರಿ ಕುರುಬ ಸಮಾಜದ ಒಂದು ಮೆಂಬರ್. ಅಂದರೆ ನಮ್ಮ ಪಕ್ಷದ ಹಿರಿಯರ ಮನವರಿಕೆ ಮಾಡಿ ನಮ್ಮ ಬಸವರಾಜ ಶಿವಣ್ಣ ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡದೇ ಹೋದಲ್ಲಿ ಮುಂದೆ ಶಿವಣ್ಣ ಸಾಹೇಬ್ರ ಮಾತನ್ನು ಕೂಡ ತಿರಸ್ಕರಿಸಿ ನಾವು ಬೆಂಗಳೂರಿಗೆ ಹೋಗ್ತಕ್ಕಂಥ ಸನ್ನಿವೇಶಗಳು ಕೂಡ ಇವೆ ಸರ್.